श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरि चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ. ಅಧ್ಯಾಯ 16. ದೈವಾಸುರ ಸಂಪತ್ತಿ ವಿಭಾಗ ಯೋಗ. ಸಂಪುಟ 8. मग जाणतया जे विरू तयाची वाट वाहती करू. ज्ञानाहिततेची विचारू ಸರ್ವ ಭಾವೇ. ಆಗ ಜ್ಞಾನಕ್ಕೆ ವಿರುದ್ಧವಾದವುಗಳನ್ನು ಬಿಟ್ಟು ಬಿಡಬೇಕವೆಲ್ಲವುಗಳನ್ನು. ಜ್ಞಾನಕ್ಕೆ ಹಿತವಾದವುಗಳ ವಿಚಾರವನ್ನು ಮಾಡಬೇಕು ಸರ್ವಭಾವದಿಂದ. ಆಗ ಜ್ಞಾನಕ್ಕೆ ವಿರುದ್ಧವಾದವುಗಳನ್ನೆಲ್ಲ ಬಿಟ್ಟು ಬಿಡಬೇಕು ಹಾಗೂ ಜ್ಞಾನಕ್ಕೆ ಹಿತವಾದವುಗಳ ವಿಚಾರವನ್ನು ಸರ್ವಭಾವದಿಂದಲೂ ಮಾಡಬೇಕು. ಐಸಾ ಜ್ಞಾನ ಜಿಜ್ಞಾಸು ತುಮಿ ಸಮಸ್ತಿ भावो जो धरिला असे चित्ती. तो पूर्वावया ಲಕ್ಷ್ಮೀಪತಿ ಬೋಲಿಜೇಲ. ಹೀಗೆ ಜ್ಞಾನ ಜಿಜ್ಞಾಸುಗಳಾದ ನೀವೆಲ್ಲರೂ ಹೊಂದಿದ್ದರೆ ಮನಸ್ಸಿನಲ್ಲಿ ಯಾವುದೇ ಭಾವವನ್ನಾದರೂ ಅದನ್ನೇ ಪೂರ್ಣಗೊಳಿಸುವುದಕ್ಕಾಗಿ ಲಕ್ಷ್ಮೀಪತಿಯಾದರೂ ಮಾತನಾಡಲು ಸಿದ್ಧನಿರುವನು. ಹೀಗೆ ಜ್ಞಾನದ ಜಿಜ್ಞಾಸುಗಳಾದ ನೀವೆಲ್ಲರೂ ಮನಸ್ಸಿನಲ್ಲಿ ಯಾವುದೇ ಭಾವವನ್ನಾದರೂ ಹೊಂದಿದ್ದರೆ ಅದನ್ನೇ ಪೂರ್ಣಗೊಳಿಸುವುದಕ್ಕಾಗಿ ಲಕ್ಷ್ಮೀಪತಿಯಾದ ಶ್ರೀಕೃಷ್ಣನು ಮಾತನಾಡಲು ಸಿದ್ಧನೇ ಇರುವನು. ज्ञानासी सुजन्म जोडे आपुली विश्रांती वरी वाढे. ते संपत्तीचे पवाडे सांगिजेल दैवी. ಜ್ಞಾನಕ್ಕೆ ಕೊಡುವಂಥದು ಸುಜನ್ಮವನ್ನು ಅಲ್ಲದೆ ಹೆಚ್ಚಿಸುವಂಥದು ನಮ್ಮ ವಿಶ್ರಾಂತಿಯನ್ನು. ಅಂಥ ಆ ಸಂಪತ್ತಿಯ ಐಶ್ವರ್ಯವನ್ನು ದೈವಿ ಸಂಪತ್ತೆಂದು ಹೇಳುವರು. ಜ್ಞಾನಕ್ಕೆ ಸುಜನ್ಮವನ್ನು ಕೊಡುವಂಥದ್ದು ಅಲ್ಲದೆ ನಮ್ಮ ವಿಶ್ರಾಂತಿಯನ್ನು ಹೆಚ್ಚಿಸುವಂತಾಗಿರುವಂಥ ಆ ಸಂಪತ್ತಿಯ ಐಶ್ವರ್ಯವನ್ನು ದೈವೀ ಸಂಪತ್ತೆಂದು ಹೇಳುವರು. ಅಣಿ ಜ್ಞಾನಾಚೇನಿ ಕಾಮಾಕಾರೆ जे रागद्वेषासी दे थारे. तिये आसुರಿಯೇ ಘೋರೆ ಕರೀಲ ರೂಪ. ಹಾಗೂ ದೂರಗೊಳಿಸಿ ಜ್ಞಾನವನ್ನು ರಾಗದ್ವೇಷಗಳಿಗೆ ಕೊಡುವರು ಸ್ಥಾನವನ್ನು. ಅಂಥ ಆಸುರಿ ಭಾವಗಳನ್ನು ವರ್ಣಿಸುವನು. ಅದೇ ರೀತಿ ಜ್ಞಾನವನ್ನು ದೂರಗೊಳಿಸಿ ರಾಗದ್ವೇಷಗಳಿಗೆ ಸ್ಥಾನ ಕೊಡುವಂಥ ಆಸುರಿ ಭಾವಗಳನ್ನು ವರ್ಣಿಸುವನು. ಸಹಜ ಇಷ್ಟಾನಿಷ್ಟಕರಣಿ दोघीची या कौतुकिणी. हे नवमाध्यायी उभारणी केली होती. ಇಷ್ಟಾನಿಷ್ಟ ಕೃತಿಗಳೇ ಸಹಜವಾಗಿ ಇವೆರಡುಗಳ ಕಾರ್ಯವಾಗಿವೆ ಕೌತುಕವಾಗಿ. ಇದನ್ನೇ 9ನೇ ಅಧ್ಯಾಯದಲ್ಲಿ ಪ್ರಾಸಂಗಿಕವಾಗಿ ವರ್ಣಿಸಲಾಗಿದೆ. ಮನುಷ್ಯ ಮಾಡುವ ಇಷ್ಟಾನಿಷ್ಟ ಕೃತಿಗಳು ಪ್ರಸ್ತುತ ದೈವಿ ಹಾಗೂ ಆಸುರಿ ಭಾವಗಳಿಂದ ಕೌತುಕವಾಗಿ ಅರ್ಥಾತ್ ಸಹಜವಾಗಿ ಉಂಟಾಗುವ ಕೃತಿಗಳಾಗಿರುತ್ತವೆಂಬುದನ್ನೇ 9ನೇ ಅಧ್ಯಾಯದಲ್ಲಿ
ಪ್ರಾಸಂಗಿಕವಾಗಿ ವರ್ಣಿಸಲಾಗಿದೆ. ತೇಥ ಸಾವುಮಾ ಘೇಯಾವಾ ಉವಾವು ತವ ಓಡವಲ ಆನ ಪ್ರಸ್ತಾವು ತರೀತಯಾ ಪ್ರಸಂಗೆ ಆತಾ ದೇವೋ ನಿರೂಪೀತ ಅಸೇ. ಅಲ್ಲಿ ವಿಸ್ತಾರವಾಗಿಯೇ ಹೇಳಬೇಕಾಗಿತ್ತು, ಅಷ್ಟರಲ್ಲಿ ಮತ್ತೊಂದು ಪ್ರಸಂಗ ಪ್ರಾಪ್ತವಾಗಿತ್ತು. ಆದ್ದರಿಂದ ಈಗ ಭಗವಂತನೇ ಆ ಪ್ರಸಂಗ ಕುರಿತು ನಿರೂಪಣೆ ಮಾಡುವನು. ಹಾಗೆ ನೋಡಿದರೆ ಅಲ್ಲಿ ವಿಸ್ತಾರವಾಗಿಯೇ ಹೇಳಬೇಕಾಗಿತ್ತು, ಆದರೆ ಅಷ್ಟರಲ್ಲಿ ಮತ್ತೊಂದು ಪ್ರಸಂಗ ಪ್ರಾಪ್ತವಾಗಿತ್ತು. ಆದ್ದರಿಂದ ಈಗ ಭಗವಂತನೇ ಆ ಪ್ರಸಂಗ ಕುರಿತು ನಿರೂಪಣೆ ಮಾಡುತ್ತಿರುವನು. ದಯಾ ನಿರೂಪಣಾಚೇನಿ ನಾವೇ ಅಧ್ಯಾಯ ಪದ 16 ಲಾವಣಿ ಪಾಹತಾ ದಾಣಾವೇ ಮಾಗಿಲಾವರಿ. ಆ ನಿರೂಪಣೆ ಹೆಸರಿನಲ್ಲಿ ಈ 16ನೇ ಅಧ್ಯಾಯ ಇರುವುದಿಲ್ಲಿ. ತಿಳಿದುಕೊಳ್ಳಬೇಕು ಸಂಬಂಧವನ್ನಿಲ್ಲಿ ಹಿಂದಿನಿಂದ. ಆ ನಿರೂಪಣೆ ಹೆಸರಿನಲ್ಲಿಯೇ ಈ 16ನೇ ಅಧ್ಯಾಯ ಇರುವುದೆಂಬ ಸಂಬಂಧವನ್ನು ಇಲ್ಲಿ ಹಿಂದಿನಿಂದ ತಿಳಿದುಕೊಳ್ಳಬೇಕು. ಪರೀಹೇ ಅಸುವಾತ ಪ್ರಸ್ತುತಿ ಜ್ಞಾನಾಚ್ಯಾ ಹಿತಾಹಿತಿ ಸಮರ್ಥ ಸಂಪತ್ತಿ ಯಾಚಿದೋನಿ. ಆದರೆ ಇದೆಲ್ಲ ಇರಲಿ, ಈಗ ಪ್ರಸ್ತುತವಾಗಿ ಜ್ಞಾನದ ಹಿತಾಹಿತದ ದೃಷ್ಟಿಯಿಂದಾಗಿ ಸಮರ್ಥ ಸಂಪತ್ತುಗಳಾಗಿ ಇವೇ ಎರಡಿರುವವು. ಆದರೆ ಇದೆಲ್ಲ ಇರಲಿ, ಈಗ ಪ್ರಸ್ತುತವಾಗಿ ಜ್ಞಾನದ ಹಿತಾಹಿತದ ದೃಷ್ಟಿಯಿಂದಾಗಿ ಸಮರ್ಥವಾದ ಸಂಪತ್ತುಗಳೆಂದು ಇವೇ ಎರಡಿರುವವು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.